ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ BPL ರೇಷನ್ ಕಾರ್ಡ್ ರದ್ದಾಗ್ತಾ ಇದ್ದಾವೆ ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಇನ್ನು ಮುಂದೆ ಅಂಥವರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ನ್ಯೂಸಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಯಾರ್ಯಾರ್ದು ರೇಷನ್ ಕಾರ್ಡು ರದ್ದಾಗುತ್ತೆ, ಯಾವ ಥರ ನಾವು ತಿಳ್ಕೊಳ್ಳೋದು? ರದ್ದಾಗುತ್ತೆ ಅಂದರೆ ಎಲ್ಲರದ್ದು ರದ್ದಾಗಲ್ಲ, ಅದರಲ್ಲಿ ಕೆಲವ್ರದ್ದು ಮಾತ್ರ ಟಾರ್ಗೆಟ್ ಇದೆ. ಸರ್ಕಾರದಿಂದ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಇಂಥವ್ರದ್ದು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿದ್ದಾರೆ. ಇದೇ ತಿಂಗಳು 15ನೇ ತಾರೀಕುವರೆಗೂ ಟೈಮ್ ಇದೆ. ಸರ್ಕಾರ ಕೂಡ ಟೈಮ್ ತೊಗೊಂಡಿದೆ. 15ನೇ ತಾರೀಕು ಒಳಗಡೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಯಾರ್ದು ರದ್ದಾಗುತ್ತೆ ಮತ್ತು ರದ್ದಾದರೆ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ರದ್ದಾಗ್ತಾಯಿದೆ, ಯಾಕೆ ರದ್ದು ಮಾಡ್ತಾಯಿದ್ದಾರೆ ಅನ್ನೋದು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಯಾಕೆ ರದ್ದು ಮಾಡ್ತಾಯಿದ್ದಾರಪ್ಪ ಅಂತಂದರೆ, ಗೃಹಲಕ್ಷ್ಮಿ ದುಡ್ಡು ಭಾಳಷ್ಟು ಜನ ಕೂಡ ಸರ್ಕಾರಿ ನೌಕರರು ತೊಗೋತಾ ಇದ್ದಾರೆ ಮತ್ತು GST ಪೇ ಮಾಡೋರು ಕೂಡ ತೊಗೋತಾ ಇದ್ದಾರೆ. ಯಾಕಂದರೆ ಆವಾಗ ನಾವು ಯಾವುದೇ ಕಾರಣಕ್ಕೂ GST ಪೇ ಮಾಡ್ತಾಯಿದ್ದೀರಿ ಅಂತ ಅಂದರೂ ಕೂಡ ಮಾಡೋರು ಕೂಡ ಇಲ್ಲ, ನಾವು ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ.